ತರಗತಿಯ ಸಮಾಜ ವಿಜ್ಞಾನ ಭಾಗ 1. ಎಸ್, ಈ ಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ 2022-23 ಶೈಕ್ಷಣಿಕ ಸಾಲಿನಲ್ಲಿ. ಭಾಗ 1ರ ಕಡೆಯ ಪಾಠ 16 ಬ್ಯಾಂಕ್ ವ್ಯವಹಾರಗಳು ಅಂತ ವ್ಯವಹಾರ ಅಧ್ಯಯನ ಪಾಠದ. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ಒಂದು ನೋಟ್ಸ್ನ ಒಂದು ವಿಡಿಯೋವನ್ನು ತಂದಿದ್ದೀನಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಹಿಂದಿನ ಪಾಠವನ್ನು ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ರಿವೈಸ್ಡ್ 2022 SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಮೇಲೆ ಐ ಕಾರ್ಡಲ್ಲಿ ಸಹಿತ ಸಜೆಸ್ಟ್ ಆಗ್ತಾ ಇದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿ ಕೂಡ ಒತ್ತಿ ನೋಡ್ಬೋದು. 10ನೇ ತರಗತಿಯಲ್ಲಿ ನಾವು ಹಿಂದಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಲಿಕ್ಕೆ ಸಹಿತ ಮರೆಯಬೇಡಿ. ಪ್ಲೀಸ್ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. 16ನೇ ಪಾಠ ಬ್ಯಾಂಕ್ ವ್ಯವಹಾರಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ. ಬ್ಯಾಂಕೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬ್ಯಾಂಕುಗಳ ಬ್ಯಾಂಕ್ ಡ್ಯಾಶ್ ಆಗಿದೆ. ಉತ್ತರ ನೋಡೋದಾದ್ರೆ ರಿಸರ್ವ್ ಬ್ಯಾಂಕ್. ಪ್ರಶ್ನೆ 3, ರಾಷ್ಟ್ರೀಕೃತ ಬ್ಯಾಂಕ್ಗೆ ಉದಾಹರಣೆ ಡ್ಯಾಶ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೊಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ. ಪ್ರಶ್ನೆ 4, ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ. ಅಂಚೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು ಕ್ವಶನ್ ತುಂಬಾನೇ ಬಾರಿ ರಿಪೀಟ್ ಮಾಡಿದ್ದಾರೆ. ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್. ಇದು ಚಾಲ್ತಿ ಖಾತೆ. ಈ ಎರಡು ಕ್ವಶನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಇದ್ದು ಬಹಳ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇವೇ ಆಗಿದ್ದಾವೆ. ಠೇವಣಿಗಳನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಠೇವಣಿ ಇಡಬಹುದಾಗಿದೆ ಅಂತ ಕೇಳಿದ್ದಾರೆ. ಇದು ಈ ದೊಡ್ಡ ಠೇವಣಿ ಬರ್ತದೆ. ಅದನ್ನು ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ ನಿಶ್ಚಿತ ಠೇವಣಿ ಅಂತ ಕರೀತಾರೆ. ಫಿಕ್ಸ್ಡ್ ಡಿಪಾಸಿಟ್ ಅಂತ ಕರೀತಾರೆ. ನಿಶ್ಚಿತ ಠೇವಣಿಯಲ್ಲಿ ಠೇವಣಿಗಳನ್ನು ನಿಗದಿತ ಅವಧಿಗೆ ಇಡ್ತಾರೆ. ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಿಸಿ. ಬ್ಯಾಂಕ್ ಎಂದರೆ ಏನು? ಬ್ಯಾಂಕ್ ಒಂದು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸ್ತದ. ಆ ಠೇವಣಿಗಳನ್ನು ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗಾಗಿ ಕೊಡ್ತದ. ಇದನ್ನೇ ಏನಂತ ಕರೀತಾರೆ? ಬ್ಯಾಂಕುಗಳು ಅಂತ ಕರೀತಾರೆ. ಬ್ಯಾಂಕ್ ಒಂದು ಹಣಕಾಸಿನ ಸಂಸ್ಥೆ. ಠೇವಣಿಗಳನ್ನು ಸ್ವೀಕರಿಸಿ ಠೇವಣಿಗಳನ್ನು ಸಾಲದ ರೂಪದಲ್ಲಿ ಅದು ಕೊಡ್ತಕ್ಕಂಥದ್ದು. ಮುಂದೆ ಹೋಗುವ ಮುಂದಿನ ಪ್ರಶ್ನೆ ಸಂಖ್ಯೆ 2, ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳ ಪಟ್ಟಿ ಮಾಡಿ. ಮೊದಲನೇದು ಹಣದ ವಹಿವಾಟು, ಎರಡನೇದು ವ್ಯಕ್ತಿ, ಸಂಸ್ಥೆ, ಕಂಪನಿ, ಮೂರನೇದು ಠೇವಣಿಗಳನ್ನು ಅಂಗೀಕರಿಸ್ತದ, ಸಾಲಗಳನ್ನು ಕೊಡ್ತದ, ಪಾವತಿ ಮತ್ತು ಹಿಂದಕ್ಕೆ ಪಡಿತದ, ಏಜೆಂಟ್ ಮತ್ತು ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ಲಾಭ ಮತ್ತು ಸೇವಾ ಭಾವನೆ ಅಂತಕ್ಕಂಥದ್ದು. ಇವೆಲ್ಲ ಏನಿದಾವಪ್ಪ ಅಂದ್ರೆ ಬ್ಯಾಂಕ್ನ ಗುಣಲಕ್ಷಣಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ 3, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಬ್ಯಾಂಕ್ ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತದೆ ಅಂತ ಕೇಳಿದ್ದಾರೆ. ಮೊದಲನೇದು ಸಾರ್ವಜನಿಕರಿಂದ ಮತ್ತು ಇತರರಿಂದ ಠೇವಣಿಗಳನ್ನು ಅಂಗೀಕರಿಸ್ತದ. ಅದು ಇತರೆ ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ ಹಾಗೂ ಸಾರ್ವಜನಿಕರಿಂದ ಸಂಸ್ಥೆಗಳಿಂದ ಅದೇನು ಮಾಡ್ತದಪ್ಪ ಅಂದರೆ ಠೇವಣಿಗಳನ್ನು ತೆಗೆದುಕೊಳ್ತದ. ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲಗಳನ್ನು ಕೊಡ್ತದ. ಅಲ್ಲಿ ಖಾತೆ ಇತ್ತಂದ್ರೆ, ಆ ಬ್ಯಾಂಕಿನಲ್ಲಿ ವ್ಯವಹಾರ ಇತ್ತಂದ್ರೆ ಅದೇನು ಮಾಡ್ತದಪ್ಪ ಅಂದ್ರೆ ಸಾರ್ವಜನಿಕರಿಗಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಬ್ಯಾಂಕ್ ಮಾಡ್ತದ. ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆನ ಮಾಡ್ತದ. ಮನಿ ಟ್ರಾನ್ಸ್ಫರ್ ಅಂತ ಕರಿತೀವಿ. ಒಂದು ಬೇರೆ ಊರಿಗೆ ನಾವು ಹಣವನ್ನು ರವಾನೆ ಮಾಡಬೇಕಾದ್ರೆ ಅದು ನಮ್ಮ ಖಾತೆಯಿಂದ ಬೇರೆ ಖಾತೆಗೆ ಹಣವನ್ನು ಸಹಿತ ವರ್ಗಾವಣೆಯನ್ನು ಮಾಡ್ತದೆ. ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡ್ತದೆ. ಚೆಕ್ ಮತ್ತು ಹುಂಡಿಗಳನ್ನು ಬ್ಯಾಂಕ್ ಏನು ಮಾಡ್ತದಪ್ಪ ಅಂದ್ರೆ ಅದರ ಮೇಲೆ ಹಣ ವಸೂಲಾತಿ ಕೂಡ ಮಾಡ್ತದೆ. ಹುಂಡಿಗಳನ್ನು ಸೋಡಿ ಮಾಡ್ತದೆ. ಸೋಡಿ ಮಾಡೋದಂದ್ರೆ ಕ್ಲಿಯರೆನ್ಸ್ ಅಂತ ಕರೀತಾರೆ. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡೋದು. ಆ ಬ್ಯಾಂಕ್ ಖಾತೆಯಲ್ಲಿ ನಾವು ಖಾತೆಯನ್ನು ಹೊಂದಿದ್ದೇ ಆದರೆ ನಮ್ಮಲ್ಲಿರ್ತಕ್ಕಂಥ ಹಣ, ಬಂಗಾರ, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನಾವೇನು ಮಾಡ್ಬೋದು, ಅಲ್ಲಿ ಲಾಕರ್ಗಳಂತಿರ್ತವೆ. ಆ ಭದ್ರತಾ ಕಪಾಟುಗಳನ್ನು ನಾವು ಬಾಡಿಗೆಯನ್ನು ಪಡಿಬೋದು. ನಮ್ಮ ಬಳಿ ಇರ್ತಕ್ಕಂಥ ಹಣ ಆಗಿರ್ಬೋದು, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನಾಗಿರ್ಬೋದು, ಆ ಭದ್ರತಾ ಕಪಾಟಿನಲ್ಲಿ ಮಾಸಿಕ ಅಥವಾ ವಾರ್ಷಿಕ ಬಾಡಿಗೆ ಆಧಾರದ ಮೇಲೆ ಅವುಗಳನ್ನು ಅವ್ರು ಕೊಡ್ತಾರೆ. ಅಲ್ಲಿ ನಾವು ನಮ್ಮ ವಸ್ತುಗಳನ್ನು ಇಡಬಹುದು ಸುರಕ್ಷಿತವಾಗಿ. ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸ್ತದೆ. ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡ್ತಕ್ಕಂಥ ಕೆಲಸ ಸಹಿತ ಬ್ಯಾಂಕುಗಳು ಮಾಡ್ತಾವೆ. ಪ್ರಶ್ನೆ 4, ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ.
ಈ ಬ್ಯಾಂಕ್ ಮತ್ತು ಗ್ರಾಹಕರ ಮಧ್ಯೆ ಎರಡೂ ರೀತಿಯ ಸಂಬಂಧಗಳನ್ನು ಕಾಣ್ತೀವಿ. ಒಂದು ಸಾಮಾನ್ಯ ಸಂಬಂಧ, ಇನ್ನೊಂದು ವಿಶೇಷ ಸಂಬಂಧ. ಈ ಸಾಮಾನ್ಯ ಸಂಬಂಧಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಪ್ರಾಥಮಿಕ ಸಂಬಂಧ ಅಂತಲೂ ಕೂಡ ಕರೀತಾರೆ. ಸಾಲಿಗ ಮತ್ತು ಸಾಲಗಾರನ ಹಾಗೆ ಸಂಬಂಧ ಇರೋದೇ ಪ್ರಾಥಮಿಕ ಸಂಬಂಧ ಅಥವಾ ಸಾಮಾನ್ಯ ಸಂಬಂಧ. ಅಂದರೆ ಸಹಾಯಕ ಅಥವಾ ಉಪಕಾರದ ಸಂಬಂಧದ ಭಾವನೆ ಇಲ್ಲಿ ಇರ್ತದೆ. ಇನ್ನು ವಿಶೇಷ ಸಂಬಂಧದಲ್ಲಿ ಚೆಕ್ಗಳಿಗೆ ಮನ್ನಣೆ ಮಾಡ್ತದ. ಗ್ರಾಹಕನ ಲೆಕ್ಕಗಳ ಗೌಪ್ಯತೆಗಳನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ವಿಶೇಷ ಸಂಬಂಧದಲ್ಲಿ ನಾವುಗಳನ್ನು ಏನು ಮಾಡ್ತೀವಿ ನೋಡ್ತೀವಿ. ಮುಂದಿನ ಪ್ರಶ್ನೆ 5. ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರ್ತದ, ಕಾರಣ ಕೊಡಿ. ಇವತ್ತು ತುಂಬಾ ಜನ ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ಗಳ ಖಾತೆಗಳಲ್ಲಿ ಉಳಿತಾಯದ ಖಾತೆಗಳನ್ನು ಸಂಖ್ಯೆಯನ್ನು ತೆರೆತಕ್ಕಂಥ ಸಂಖ್ಯೆ ಬಹಳ ಇದೆ. ಮೊದಲನೇದು ಏನು ಹೇಳ್ತಾರೆ ಅವರು, ವೇತನ ಪಡೆಯುವವರ ಮತ್ತು ನಿಯಮಿತ ಆದಾಯ ಹೊಂದಿರೋ ಜನ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ. ಇವತ್ತು ಸ್ಯಾಲರಿ ಎಂಪ್ಲಾಯೀಸ್ ಆಗಿರ್ಬೋದು ಮತ್ತು ನಿಯಮಿತವಾಗಿ ಇಂತಿಷ್ಟೇ ಆದಾಯ ಬರ್ತಕ್ಕಂಥ ಜನ ಏನಾಗಿದ್ದಾರಪ್ಪ ಅಂದ್ರೆ ತುಂಬ ಜನ ಇದ್ದಾರೆ. ಸೊ ಅದಕ್ಕಾಗಿ ಅವರು ಹಣವನ್ನು ಕೂಡಿ ಇಡುವ ಸಲುವಾಗಿ ಒಂದನೇದು ಉಳಿತಾಯ ಖಾತೆಯನ್ನು ತೆರೀತಾರೆ ಅಂತಕ್ಕಂಥದ್ದು ಫಸ್ಟ್ ರೀಸನ್ ಇತ್ತು. ಎರಡನೇದು ಜನರಲ್ಲಿ ಉಳಿತಾಯ ಮಾಡುವ ಮನೋಭಾವನೆ ಹೆಚ್ಚಾಗಿದೆ. ಇವತ್ತು ಜನ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಹಣವನ್ನು ತಮ್ಮ ಬಳಿ ಎಷ್ಟಿದೆ ಅಷ್ಟು ಹಣ ಏನಾಗದಪ್ಪ ಅಂದ್ರೆ ಅದು ಪ್ರಾಣಕ್ಕೆ ಹಾನಿ ಕುತ್ತೆ ಅಂತ ತಿಳ್ಕೊಂಡು ಸಾಧ್ಯವಾದಷ್ಟು ಅವರ ಬಳಿಯಲ್ಲಿರ್ತಕ್ಕಂಥ ಹಣವನ್ನು ಬ್ಯಾಂಕಿನಲ್ಲಿ ಉಳಿತಾಯವಾಗಿ ಇಡ್ತಾರೆ. ಮೂರನೇದು, ಈ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇಲ್ಲ. ಇಲ್ಲಿ ಇಂತಿಷ್ಟೇ ಮೊತ್ತಗಳು ಇಡಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಮಿಟೇಷನ್ಸ್ಗಳನ್ನು ಇರೋದಿಲ್ಲ. ಎಷ್ಟು ಬೇಕಾದಷ್ಟು ಮ್ಯಾಕ್ಸಿಮಮ್ ಅಮೌಂಟನ್ನು ನಾವೇನು ಮಾಡ್ಬೋದು, ನಮ್ಮ ಉಳಿತಾಯ ಖಾತೆಯಲ್ಲಿ ಠೇವಣಿಗಳನ್ನು ಮಾಡ್ಬೋದು. ಬೇಕಾದಾಗ ಹಣವನ್ನು ಹಿಂದಕ್ಕೆ ಪಡಿತಕ್ಕಂಥ ಸೌಲಭ್ಯ ಇದೆ. ಸೊ ನಮಗೆ ಯಾವಾಗ ಬೇಕಲ್ಲ ಅವಾಗೆಲ್ಲ ಹಣಗಳನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಹಿಂದಕ್ಕೆ ಪಡಿತಕ್ಕಂಥ ಫೆಸಿಲಿಟಿಗಳನ್ನು ಬ್ಯಾಂಕ್ಗಳು ನಮಗೆ ಕೊಡ್ತವೆ. ಆ ಕಾರಣಕ್ಕಾಗಿ ಉಳಿತಾಯ ಖಾತೆಯನ್ನು ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕಿನಲ್ಲಿ ತೆಗಿತಾರೆ. ಕಡೆ ಪ್ರಶ್ನೆ ಇತ್ತು, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಅನುಕೂಲಗಳು ಯಾವುವು? ನಮ್ಮ ಹಣದ ಭದ್ರತೆ ಕಾಪಾಡ್ತದ, ಹಣದ ಪಾವತಿಗಳನ್ನು ಮಾಡಲಿಕ್ಕೆ ಸಹಾಯ ಮಾಡ್ತದ, ಹಣವನ್ನು ವಸೂಲಿ ಮಾಡಲಿಕ್ಕೆ ಸಹಾಯ ಇದೆ, ಸಾಲ ಪಡಿಲಿಕ್ಕೆ ಅನುಕೂಲವಿದೆ. ಬ್ಯಾಂಕ್ ಖಾತೆ ವ್ಯವಹಾರಗಳನ್ನು ಸುಗಮವಾಗಿ ನಡೆಸ್ಬೋದು. ಭದ್ರತಾ ಕಪಾಟಗಳನ್ನು ಒದಗಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನು ಬ್ಯಾಂಕ್ಗಳು ಏನು ಮಾಡ್ತವೆ. ಇಷ್ಟು ಈ ಒಂದು ಪಾಠದಲ್ಲಿ ನಾವು ಬ್ಯಾಂಕ್ ವ್ಯವಹಾರಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ. ಇಲ್ಲಿಗೆ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಎಲ್ಲ ಪಾಠಗಳು ಮುಗಿತು. ಇನ್ನು ಮುಂದಿನ ಭಾಗದಲ್ಲಿ 2ನೇ ಭಾಗದಲ್ಲಿರ್ತಕ್ಕಂಥ ಪಾಠಗಳಿಗೆ ಪ್ರಶ್ನೋತ್ತರಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀವಿ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಬಾಯ್.